545 PSI ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಈಗ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. 545 PSI ಹುದ್ದೆಗೆ ನೇಮಕಾತಿ ವಿಚಾರ ಅಂತಿಮ ಪಟ್ಟಿಗೂ ಮುನ್ನವೇ ನೇಮಕಾತಿ ಆದೇಶಕ್ಕೆ ಗಡುವನ್ನು ನೀಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರದಲ್ಲಿ ಏನು ಹೇಳಿದ್ದಾರೆ? ಸಿಂಧುತ್ವಕ್ಕೆ ಡಿಸಿಗಳಿಗೆ ಕಳುಹಿಸಲಾಗಿದೆ. ಸಿಂಧುತ್ವ ವೆರಿಫಿಕೇಶನ್ ಮಾಡಿ ಆರ್ಡರ್ ಕೊಡ್ತಾರೆ ಅಂತ ಹೇಳಿ, ಅಂದ್ರೆ ತಡ ಆಗ್ತಿರೋ ವಿಚಾರಕ್ಕೆ ನಾನು ಈಗಾಗಲೇ ನೇಮಕಾತಿ ಆದೇಶ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸಿಂಧುತ್ವ ಪರಿಶೀಲನೆ ವೇಳೆ ಲೋಪ ಕಂಡು ಬಂದರೆ ಕ್ಯಾನ್ಸಲ್ ಮಾಡೋಣ ಅಂದಿದ್ದೇನೆ. ಗೃಹ ಸಚಿವ ಪರಮೇಶ್ವರ್ ವಿಚಾರದಲ್ಲಿ ಹೇಳಿದ್ದಾರೆ. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಷನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಾಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನ್ನಲ್ಲಿ ಏನಾದ್ರು ತಪ್ಪು ಬಂದಿದ್ದರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಎಲ್ಲ ಅದೇ ಇದೆ, ಸಿಂಧುತ್ವ ವೆರಿಫಿಕೇಷನ್ ಆಗೋವರೆಗೂ ಮಾಡೋದಿಲ್ಲ. ಇಲ್ಲ, ಈಗಾಗಲೇ ಸಿಂಧುತ್ವಕ್ಕೆ ನಾವು ಡಿಸಿಗಳಿಗೆಲ್ಲ ಕಳಿಸಿದ್ದಾರೆ. ಸಿಂಧುತ್ವ ವೆರಿಫಿಕೇಷನ್ಸ್ ಬಂದ ತಕ್ಷಣ ಅವರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡೋಕ್ಕೆ ಬರಲ್ಲಲ್ಲ. ಈಗಿರುವ ನಿಯಮಗಳ ಪ್ರಕಾರ ನಾವು ಆರ್ಡರ್ ಕೊಟ್ಟು ಆಮೇಲೆ ಸಿಂಧುತ್ವಕ್ಕೆ ಹೋಗೋದಿಲ್ಲ. ಸಿಂಧುತ್ವ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರೆ. ನಾನು ಹಾಗೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಕೊಟ್ಬಿಡಿ ಆರ್ಡ್ರನ್ನ, ಆಮೇಲೆ ನೋಡ್ಕೊಳ್ಳೋಣ, ಸಿಂಧುತ್ವ ವೆರಿಫಿಕೇಷನ್ನಲ್ಲಿ ಏನಾದ್ರು ತಪ್ಪು ಬಂದಿದ್ದರೆ ಯಾವುದಾದ್ರೂ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರಾಯ್ತು. ಸೊ 545 ಹುದ್ದೆಗಳ ವಿಚಾರದಲ್ಲಿ ಯಾಕೆ ಇನ್ನೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಹಲವರು ಪ್ರಶ್ನೆಯನ್ನು ಕೇಳುತ್ತಾ ಇದ್ದರು. ಅದಕ್ಕೆ ಈಗ ನೇಮಕಾತಿ ಆದೇಶ ಏನಿದೆ ಅದಕ್ಕೆ ಗಡುವು ಕೊಟ್ಟಿದ್ದಾರೆ. ಸಿಂಧುತ್ವ ಪ್ರಶ್ನೆ ಅದು ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರ ವಿಚಾರದಲ್ಲೂ ಕೂಡ ಆಗುತ್ತೆ. ಪರಿಶೀಲನೆ ಮಾಡ್ತಾರೆ. ಎಸ್ಪೆಷಲಿ ಪೊಲೀಸರ ವಿಚಾರದಲ್ಲಂತೂ ಸಿಂಧುತ್ವ ಪರಿಶೀಲನೆ ಆಗೇ ಆಗುತ್ತೆ. ಇದನ್ನು DCಯವರಿಗೆ ಕಳಿಸ್ಕೊಟ್ಟು ಅದಾದ ನಂತರ ಕೊಡ್ತಾರೆ. ಬಟ್ ತಡ ಆಗ್ತಿರೋದು ಯಾಕೆ ಅಂತ ಕೇಳ್ತಾ ಇದ್ದಿದ್ದು. ಅದಕ್ಕೆ ಪರಮೇಶ್ವರರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹಾಗೂ ಸಿಂಧುತ್ವ ಆಮೇಲೆ ಪರಿಶೀಲನೆ ಮಾಡಿದರೆ ಆಯಿತು, ಫಸ್ಟ್ ಕೊಟ್ಬಿಡಿ ಆದೇಶ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದಿದ್ದಾರೆ. ಬಟ್ ಅದನ್ನು ಆಫೀಸರ್ಸ್ಗಳೇ ಹೇಳ್ತಾ ಇಲ್ಲ, ಸಿಂಧುತ್ವ ಪರಿಶೀಲನೆ ಆಗಲಿ, ಯಾಕಂದರೆ ಅದು ಅಬ್ಜೆಕ್ಷನಿಗೆ ಬರುತ್ತೆ ಆಮೇಲೆ ಮತ್ತೆ. ಆ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಆಗ್ಬೋದು ಇನ್ನೊಂದು ವಾರದಲ್ಲಿ.